ಅವರದು ನಾಡಿನ ನಾಡಿಮಿಡಿತ ಅರ್ಥ ಮಾಡಿಕೊಂಡ ಹಾಡುಗಳು, ಜನರ ಮನಸ್ಸಿಗೆ ಮಾತು ನೀಡಿದ ಭಾವಗೀತೆಗಳು, ಒಬ್ಬೊಬ್ಬ ಜನಸಾಮಾನ್ಯನ ಭಾವನೆಗಳಿಗೂ ಅಕ್ಷರ ರೂಪ ನೀಡಿದ ಕವಿಯವರು. ಸದ್ದಿಲ್ಲದೆ ಬರೆಯುತ್ತಾ ಹೋದ ಅವರ ಹಾಡುಗಳೇ ಜನರಿಗೆ ಹೆಚ್ಚು ಇಷ್ಟವಾದವು. ಅವರು ಬರೆಯುತ್ತಾ ಹೋದರೂ ಭಾವಗೀತೆಗಳು, ಚಿತ್ರಗೀತೆಗಳು, ನವ್ಯ ಕವಿತೆಗಳು, ಕಿರುತೆರೆ ಧಾರಾವಾಹಿಗಳ ಟೈಟಲ್ ಸಾಂಗ್ಗಳು. ಇಷ್ಟೇ ಅಲ್ಲದೆ ಮಹಾಕಾವ್ಯವನ್ನೂ ಕೂಡ ಅವರು ಬರೆದರು. ಜನರ ಹೃದಯದಲ್ಲಿ ನೆಲೆ ನಿಂತ ಅವರೇ ನಮ್ಮ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಶುಕ್ರವಾರ ಮುಂಜಾನೆ ಬೆಂಗಳೂರಿನಲ್ಲಿ ಅಸ್ತಂಗತರಾದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ತಮ್ಮ ಹಿಂದೆ ಅಚ್ಚಳಿಯದ ಸಾಹಿತ್ಯ ಪ್ರೀತಿಯ ಹಲವಾರು ತಲೆಮಾರುಗಳನ್ನೇ ರೂಪಿಸಿ ಹೊರಟು ಹೋಗಿದ್ದಾರೆ. ನೀವು ಕಿರಿಕ್ ಪಾರ್ಟಿ ಸಿನಿಮಾದ ತೂಗು ಮಂಚದಲ್ಲಿ ಕೂತು ಹಾಡನ್ನ ಆಲಿಸಿರಬಹುದು. ಅಮೆರಿಕಾ ಸಿನಿಮಾದ ಬಾನಲ್ಲಿ ಓಡೋ ಮೇಘ ಹಾಡನ್ನ ಕೂಡ ಕೇಳಿರಬಹುದು. ಚಿನ್ನಾರಿ ಮುತ್ತ ಸಿನಿಮಾದ ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಚಿತ್ರಗೀತೆ ಕೇಳಿ ಆನಂದಿಸಿರಬಹುದು. ಮುಕ್ತ ಟಿವಿಯ ಸೀರಿಯಲ್ನ ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಹೋರಾಟ ಹಾಡನ್ನ ಕೇಳಿ ಸಂತೋಷಪಟ್ಟಿರಬಹುದು. ಅಥವಾ ಹುಚ್ಚುಕೋಡಿ ಮನಸ್ಸು, ಅದು 16ರ ವಯಸ್ಸು ಎಂಬ ಹಾಡನ್ನ ಕೇಳಿ ರೋಮಾಂಚಿತರಾಗಿರಬಹುದು. ಇವೆಲ್ಲ ಹಾಡುಗಳು, ಸಾಹಿತ್ಯವೂ ಕೂಡ ಎಚ್.ಎಸ್.ವಿ. ಅವರದ್ದೇ. ಇಂತಹ ನೂರಾರು ಹಾಡುಗಳನ್ನ ಅವರು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಅವರು ಬರೆದದ್ದರಲ್ಲಿ ಹಾಡುಗಳ ಮೂಲಕ ನಮಗೆ ತಲುಪಿರುವುದು 100 ಆದರೆ ಅವರು ಬರೆದಿರುವಂತಹ ನವ್ಯ ಕವಿತೆಗಳು ಸಾವಿರಾರು. ಅವು ಕೂಡ ಸ್ವರಚಿತವಾಗಿವೆ. ಕನ್ನಡದ ಒಂದೆರಡು ತಲೆಮಾರುಗಳ ಸಾಹಿತಿಗಳನ್ನ ಪ್ರಭಾವಿಸಿವೆ ಕೂಡ. ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಹುಟ್ಟಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೋದಿಗೆರೆ ಗ್ರಾಮದಲ್ಲಿ 1944ರಲ್ಲಿ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ BA ಪದವಿಯನ್ನು ಪಡೆದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ MA ಪದವಿ ಮಾಡಿ ಕನ್ನಡದಲ್ಲಿ ಕಥನ ಕವನಗಳು ಎಂಬ ವಿಷಯದ ಮೇಲೆ ಮಹಾಪ್ರಬಂಧವನ್ನು ಮಂಡಿಸಿ PhD ಮಾಡಿದಂತಹ ನಂತರ ಬೆಂಗಳೂರಿನ ಪ್ರತಿಷ್ಠಿತ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ 3 ದಶಕಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗ್ತಾರೆ. ಎಷ್ಟು ಕಾಲ ಅವರು ಕನ್ನಡ ಸಾಹಿತ್ಯದಲ್ಲಿ ನಾನಾ ರೀತಿಯಲ್ಲಿ ಕೃಷಿ ಮಾಡುತ್ತಾ ಬಂದಿದ್ದು ಕನ್ನಡದ ಶ್ರೇಷ್ಠ ಕವಿ, ನಾಟಕಕಾರ, ಕಾದಂಬರಿಕಾರ, ವಿಮರ್ಶಕ, ಮಕ್ಕಳ ಸಾಹಿತಿ ಮತ್ತು ಗೀತ ರಚನೆಕಾರರಾಗಿ ಬೆಳೆದು ಬಂದಿದ್ದಾರೆ. ಬಾಲ್ಯದಲ್ಲಿ ಅವರು ನೋಡಿದ ಯಕ್ಷಗಾನ, ಬಯಲಾಟಗಳು, ಕುಮಾರವ್ಯಾಸ, ಪುರಂದರದಾಸ, ಲಕ್ಷ್ಮೀಶರಂತಹ ಹಿರಿಯ ಕವಿಗಳ ಕೃತಿಗಳು ಅವರನ್ನು ಸಾಹಿತ್ಯದತ್ತ ಹೊರಡಲು ಪ್ರೇರೇಪಿಸಿದವು. ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ಗೀತರಚನೆ ಹೀಗೆ ವಿವಿಧ ಪ್ರಕಾರಗಳಲ್ಲಿ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸುತ್ತಾರೆ. ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆ ಪರಿಗಣಿಸಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರನ್ನ ಕಲಬುರಗಿಯಲ್ಲಿ 2020ರ ಫೆಬ್ರವರಿಯಲ್ಲಿ ನಡೆದಂತಹ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡುತ್ತಾರೆ. 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಎಚ್.ಎಸ್.ವಿ. ಅವರ ಭಾವಗೀತೆಗಳು ತುಂಬಾ ಜನಪ್ರಿಯವಾಗಿವೆ. ಅವುಗಳನ್ನು ನೀವು ಕೇಳಿರಬಹುದು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ಹುಚ್ಚು ಕೋಡಿ ಮನಸ್ಸು, ಅದು 16ರ ವಯಸ್ಸು, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರಮ್ಮ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ಹೀಗೆ ಮೊದಲಾದ ಭಾವಗೀತೆಗಳನ್ನ ಸಿ ಅಶ್ವಥ್, ಮೈಸೂರು ಅನಂತಸ್ವಾಮಿ ಮೊದಲಾದವರ ಸಂಗೀತ ನಿರ್ದೇಶನದಲ್ಲಿ ರತ್ನಮಾಲಾ ಪ್ರಕಾಶ, MD ಪಲ್ಲವಿ, ಅತ್ರಿ, ಉಪಸಾನಾ ಮೋಹನ್, ಸಂಗೀತ ಕಟ್ಟಿ ಮೊದಲಾದ ಗಾಯಕ ಗಾಯಕಿಯರು ಹಾಡಿ ಸುಪ್ರಸಿದ್ಧಗೊಳಿಸಿದ್ದಾರೆ. ಇವರ ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಎಂಬ ಭಾವಗೀತೆಯನ್ನ ರಕ್ಷಿತ್ ಶೆಟ್ಟಿ ಅಭಿನಯದ ಕಿರಿಕ್ ಪಾರ್ಟಿ ಚಲನಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದ್ದು ಅದು ಎಲ್ಲ ಕನ್ನಡಿಗರ ಮನೆಮನಗಳಲ್ಲಿ ಗುನುಗಿಕೊಳ್ಳುವಂತೆ ಮಾಡಿತು. ಈ ಎಲ್ಲ ಹಾಡುಗಳನ್ನ ಎಲ್ಲ ಸುಗಮ ಸಂಗೀತಗಾರರು ಪ್ರೀತಿಯಿಂದ ಹಾಡುತ್ತಾ ಬಂದಿದ್ದಾರೆ. ಇವು ಇಲ್ಲದೆ ಯಾವುದೇ ಸುಗಮ ಸಂಗೀತ ಕಾರ್ಯಕ್ರಮವೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಇವು ಅತ್ಯಂತ ಜನಪ್ರಿಯವಾಗಿವೆ. ಇನ್ನು ಎಚ್.ಎಸ್.ವಿ. ಬರೆದಂತಹ ಸಾಕಷ್ಟು ಹಾಡುಗಳು ಕನ್ನಡ ಸಿನಿಮಾಗಳಲ್ಲಿ ಬಳಕೆಯಾಗಿವೆ. ನಾಗಾಭರಣ ನಿರ್ದೇಶನದ ಚಿನ್ನಾರಿ ಮುತ್ತದ ಹಾಡುಗಳು ನಿಮಗೆ ನೆನಪಿರಬಹುದು. ಈ ಫಿಲ್ಮ್ನ ಚಿತ್ರಕಥೆ, ಸಂಭಾಷಣೆ, ಹಾಡುಗಳನ್ನ ಬರೆದವರು ಎಚ್.ಎಸ್.ವಿ. ಅವರು. ಮುತ್ತ ಮುತ್ತ ಮುತ್ತ, ಚಿನ್ನಾರಿ ಮುತ್ತ, ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಎಷ್ಟೊಂದು ಜನ ಇಲ್ಲಿ, ಯಾರೂ ನಮ್ಮೋರು ಮುಂತಾದ ಇವರ ಹಾಡುಗಳು ಸಿ ಅಶ್ವಥ್ ಸಂಗೀತ ನಿರ್ದೇಶನದಲ್ಲಿ ಅತ್ಯಂತ ಜನಪ್ರಿಯವಾಗಿವೆ.
ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಕೊಟ್ರೇಶಿ ಕನಸು ಚಿತ್ರದ ಹಾಡುಗಳನ್ನೂ ಕೂಡ HSV ಅವರೇ ಬರೆದಿದ್ದರು. ಅಮೆರಿಕ ಚಿತ್ರದಲ್ಲಿರುವಂತಹ ಬಾನಲ್ಲಿ ಓಡೋ ಮೇಘ ಎಂಬ ಹಾಡನ್ನ HSV ಬರೆದಿದ್ದು ರಮೇಶ್, ಹೇಮಾ ಪಂಚಮುಖಿ ಅಭಿನಯಿಸಿದ್ದಾರೆ. ಈ ಚಿತ್ರದಲ್ಲಿ HSV ಅವರನ್ನ ಭಾವಗೀತೆಗಳ ಕವಿ ಎಂದೇ ಅನೇಕರು ಕರೆಯುತ್ತಾರೆ. ಕ್ಯಾಸೆಟ್ಗಳ ಕಾಲದಿಂದಲೂ ಕೂಡ ಅವರ ಹಾಡುಗಳು ಅತ್ಯಂತ ಜನಪ್ರಿಯವಾಗಿವೆ. ಇದರ ಜೊತೆಗೆ ಇವರು ಸೀರಿಯಲ್ಗಳಿಗೂ ಕೂಡ ಟೈಟಲ್ ಸಾಂಗ್ಗಳನ್ನು ಬರೆದವರು. ಖ್ಯಾತ ಕಿರುತೆರೆ ಸೀರಿಯಲ್ ನಿರ್ದೇಶಕ TN ಸೀತಾರಾಮ್ ಅವರು HSV ಅವರಿಂದ 10 ಹಾಡುಗಳನ್ನು ಬರೆಸಿ ಅವುಗಳನ್ನು ಟೈಟಲ್ನಲ್ಲಿ ಬಳಸಿ ಜನಪ್ರಿಯಗೊಳಿಸಿದರು. ഇരുಳ ವಿರುದ್ಧ ಬೆಳಕಿನ ಯುದ್ಧ, ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ, ತನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ, ಮುಕ್ತ ಮುಕ್ತ ಮುಕ್ತ, ಹೀಗೆ ಮೊದಲಾದ ಕನ್ನಡ ಟಿವಿ ಧಾರಾವಾಹಿ ಟೈಟಲ್ ಟ್ರ್ಯಾಕ್ಗಳನ್ನು ನೆನಪಿಸಿಕೊಳ್ಳಬಹುದು. HSV ಅವರ ನಿಜವಾದ ಕಾವ್ಯಕೃಷಿಯ ವಿಷಯ ಮಾತನಾಡೋದಾದರೆ ಅವರು ಭಾವಗೀತೆಗಳಿಗಿಂತಲೂ ಹೆಚ್ಚಾಗಿ ಕನ್ನಡ ಕಾವ್ಯಕ್ಕೆ ಹೆಚ್ಚಿನ ಕೊಡುಗೆ ನೀಡಿದಂತಹ ಕವಿ. ಅವರು ಪಂಪನ ಮಹಾಭಾರತ, ಆದಿಪುರಾಣ, ಜನ್ನನ ಯಶೋಧರ ಚರಿತೆ ಮೊದಲಾದ ಕಾವ್ಯಗಳನ್ನು ಸರಳಗನ್ನಡದಲ್ಲಿ ತಂದಿದ್ದಾರೆ. ಋಗ್ವೇದದ ಸೂಕ್ತಗಳು, ಕಾಳಿದಾಸನ ಋತುಸಂಹಾರ ಮೊದಲಾದ ಕೃತಿಗಳನ್ನು ತಿಳಿಗನ್ನಡದಲ್ಲಿ ಬರೆದು ಕನ್ನಡದ ಹೊಸ ಓದುಗರಲ್ಲಿ ಜನಪ್ರಿಯಗೊಳಿಸಿದ್ದಾರೆ. ಬುದ್ಧನ ಕುರಿತು ಇವರು ಬರೆದಂತಹ ಬುದ್ಧಚರಣ ಮಹಾಕಾವ್ಯ ಕನ್ನಡ ಸಾಹಿತ್ಯದಲ್ಲೇ ಅತ್ಯಂತ ಮೌಲಿಕವಾದ ಕೃತಿಯಾಗಿದೆ. ಕುಮಾರವ್ಯಾಸನ ಕಾವ್ಯದ ಬಗ್ಗೆ ಬರೆದ ಕುಮಾರವ್ಯಾಸ ಕಥಾಂಚರ 4 ಭಾಗಗಳು ಮತ್ತಷ್ಟು ಓದುಗರಿಗೆ ಜನಪ್ರಿಯವಾಗಿವೆ. ಕನ್ನಡ ಸಾಹಿತ್ಯಕ್ಕೆ ಮೌಲಿಕವಾದ ಕೊಡುಗೆ ನೀಡಿದಂತಹ HSV ತೂಗು ಮುಂಚದ ತೂಗಾಟವನ್ನ ನಿಲ್ಲಿಸಿ ಇದೀಗ ನಮ್ಮೆಲ್ಲರನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಅವರ ಸಾಹಿತ್ಯವನ್ನ ನಾವು ನೀವೆಲ್ಲರೂ ಓದಿ ಮುಂದಿನ ತಲೆಮಾರಿಗೆ ದಾಟಿಸಬೇಕಾಗಿದೆ.